ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆಟ್ 0.75 mm ಮತ್ತು ಈ ಥರದ 2 ಬೀಡ್ಸ್ಗಳನ್ನು ತಗೊಳ್ತಾ ಇದ್ದೀನಿ. ಒಂದು ಮಧ್ಯಕ್ಕೆ ಸೇರಿಸ್ಕೊಳ್ಳೋಕ್ಕೆ ಈ ಥರ ರೌಂಡ್ ಬೀಡ್ಸ್ ಮತ್ತು ಇನ್ನೊಂದು ಸ್ಮಾಲ್ ಬೀಡ್ಸ್ ಮೇಲೆ ಆರ್ಚಿಗೆ ಸೇರಿಸ್ಕೊಳ್ಳೋಕ್ಕೆ. ಫಸ್ಟ್ ದಾರ ಲಾಕ್ ಮಾಡಿ ಮತ್ತು 4 ಚೈನ್ ಮಾಡಿ ಬಟ್ಟೆಗೆ ಸೇರಿಸಿ, ಮತ್ತೆ 4 ಚೈನು, ಇದನ್ನು ಬಟ್ಟೆಗೆ ಸೇರಿಸಿ, ಮತ್ತೆ 4 ಚೈನು. ಇದಕ್ಕೆ ಈಗ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ, ರೌಂಡ್ ಬೀಡ್. ಇದನ್ನು ಲಾಕ್ ಮಾಡಿ ಮತ್ತೆ ಬಟ್ಟೆಗೆ ಸೇರಿಸಿ, ಇನ್ನು 5 ಸಾರಿ 4 ಚೈನ್. ನಾನೆಲ್ಲ ಡಬಲ್ ಆರ್ಚ್ ಕುಚ್ಚಲ್ಲಿ ಮಾಡ್ತೀನಲ್ವ, ಅದಕ್ಕೆ ಬೇಸು ಅದೇ ಡಬಲ್ ಆರ್ಚ್ ಕುಚ್ಚು ಬೇಸು. ಎರಡು ಸಾರಿ 4 ಚೈನ್ ಆಯಿತು. 5 ಸಾರಿ ಮಾಡಿ ಬಟ್ಟೆಗೆ ಲಾಕ್. ಈಗ ರೌಂಡ್ ಬೀಡ್ ಮತ್ತೆ ಸೇರಿಸ್ಕೊಳ್ಳಿ. ಬಟ್ಟೆಗೆ ಲಾಕ್ ಮಾಡಿ ಮತ್ತೆ 5 ಸಾರಿ ಇದೇ ಥರ ಮುಂದುವರಿಸ್ಕೊಂಡು ಹೋಗಿ. ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಥರ ಫಸ್ಟ್ ಲೈನ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಈಗ ಎಂಡಲ್ಲಿ 3 ಸಾರಿ 4 ಚೈನ್ ಮಾಡಿದ್ದೀನಿ ನೋಡಿ. ಬೀಡ್ ಆದಮೇಲೆ 1 ಸಾರಿ 4 ಚೈನು, ಮತ್ತೆ ಇನ್ನೊಂದು ಸಾರಿ, ಮತ್ತೆ ಇನ್ನೊಂದು ಸಾರಿ. ಈ ಥರ 3 ಸಾರಿ 4 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಎಂಡಲ್ಲಿ 3 ಸಾರಿ, ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ. ಈಗ ಒಂದು ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಲ್ಲಿ ಚೈನ್ಗಳ ಮೇಲೆಲ್ಲ ಚೈನ್ ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿ, ಮತ್ತೆ 4 ಚೈನು, ಇದನ್ನು ಇಲ್ಲಿ ಈ ಲಾಕಲ್ಲಿ ಲಾಕ್ ಮಾಡಿ, ಮತ್ತೆ 4 ಚೈನು, ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿ, ಆಮೇಲೆ ಬೀಡ್ ಸುತ್ತಲೂ ಚೈನು 5 ಚೈನ್ ಹಾಕ್ತಾ ಇದ್ದೀನಿ. 5 ಚೈನ್ ಹಾಕಿ ಬೀಡ್ನ ಈ ಕಡೆ ಲಾಕ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ಚೈನ್ಗಳ ಮೇಲೆಲ್ಲ ಚೈನು, ಇಲ್ಲೇನು ಬೀಡ್ ಸುತ್ತಲೂ 5 ಚೈನ್ ಹಾಕಿ ಈ ಕಡೆ ಲಾಕ್. ಈ ಥರ ಮಾಡ್ಕೊಳ್ಳಿ. ಪೂರ್ತಿ ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಈಗ ಫಸ್ಟ್ 4 ಚೈನು ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಈ ಮೇಲಿನ ರೌಂಡಲ್ಲಿ ಲಾಕ್ ಮಾಡಿದ್ದೀರಲ್ವ, ಲಾಸ್ಟ್ ಸೆಕೆಂಡ್ ರೌಂಡಲ್ಲಿ, ಅದು ಮತ್ತೆ 4 ಚೈನು, ಇದನ್ನು ಇಲ್ಲಿ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 4 ಚೈನ್ ಇದೆಯಲ್ವ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟು ಈ ಬೀಡ್ ಮೇಲಿನ ಚೈನ್ ಇದೆಯಲ್ವ, ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ 2 ಸತಿ ದಾರ ತಗೊಳ್ಳಿ ಕ್ರೋಶೆ ಹುಟ್ಟಿಗೆ. ಆಮೇಲೆ ಇಲ್ಲಿಂದ ದಾರ ತಗೊಂಬಂದು, ಈಗ 4 ಲೂಪ್ ಆಯಿತು. ಫಸ್ಟ್ 2, ಆಮೇಲೆ 2, ಆಮೇಲೆ 2, ಈ ಥರ 2 ಈ ಥರ ಫುಲ್ಲು ಆರ್ಚ್ ಮಾಡ್ಕೊಳ್ಳಿ. 12 ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ.
ಥರ 12 ಟ್ರಿಪಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಮಾಡುವಾಗಲೇ ಕೌಂಟ್ ಮಾಡಿದರೆ ನೆನಪು ಉಳಿಯುತ್ತೆ. 4 ಆಯಿತು. 5 6 7 ಈ ಥರ 2 ಸಾರಿ ದಾರ ಸುಂದ್ಕೊಳ್ಳಿ. ಮತ್ತು ಈ ಥರ 2 ಮಾಡ್ಕೊಂಡು ಬನ್ನಿ. 8 ಆಯಿತು. 9 10 11 12 ಈ ಥರ 12 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಇದನ್ನು ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡಿ, ಆಮೇಲೆ ಈ ಲಾಕಲ್ಲಿ ಲಾಕ್ ಮಾಡಿ. ಈ ಥರ ಬರುತ್ತೆ ಆರ್ಚು. ಆಮೇಲೆ ಚೈನ್ಗಳ ಮೇಲೆಲ್ಲ ಚೈನ್ ಮಾಡಿಕೊಂಡು ನೆಕ್ಸ್ಟ್ ಆರ್ಚ್ ಅದೇ ಥರ ಮಾಡ್ಕೊಳ್ಳಿ. ತೋರಿಸ್ತೀನಿ ಪೂರ್ತಿ ಮಾಡಿ. ಈಗ ನೆಕ್ಸ್ಟ್ ಸ್ಟೆಪ್ಪು ಇನ್ನೊಂದು ಕಲರ್ ದಾರ ಸೇರಿಸ್ಕೊಂಡಿದ್ದೀನಿ. ಫಸ್ಟು 4 ಚೈನು ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಇಲ್ಲಿಂದ ನೆಕ್ಸ್ಟ್ ಇಲ್ಲಿ ಆರ್ಚ್ ಮಾಡಿದ್ದೀರಲ್ವ, ಈ ಆರ್ಚಲ್ಲಿ ಆರ್ಚ್ ಸ್ಟಾರ್ಟ್ ಆಗೋದಂತ ಮೊದಲೇ ಇಲ್ಲಿ ಈ ಜಾಗ ಇರುತ್ತಲ್ವ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಈ ಜಾಗದಲ್ಲಿ ಈ ಥರ ಡಬಲ್ ಕ್ರೋಶೆ ಥರ ದಾರ ತನ್ನಿ. ಫಸ್ಟ್ 2 ಒಂದು ಮಾಡಿ, 2ನೇದು ಬೇಡ. ಈ ಥರ ದಾರ ಸುಂದ್ಕೊಳ್ಳಿ, ಹಿಂಗೆ ತಗೊಂಬನ್ನಿ. ಒಂದು ಮಾತ್ರ 2 ಅಂದರೆ ಫಸ್ಟಿನ 2 ಮಾತ್ರ ಒಂದು ಮಾಡ್ಕೊಳ್ಳಿ ಸಾಕು. ಈಗ 3 ದಾರ ಆಯಿತು. ಇನ್ನೊಂದು ಸಾರಿ ತಗೊಂಬನ್ನಿ, ಫಸ್ಟ್ 2 ಒಂದು ಮಾಡಿ ಸಾಕು ಅಷ್ಟೇ. 2ನೇದು ಬೇಡ. 4 ಆಯಿತು. ಇನ್ನೊಂದು ಸಾರಿ ಮಾಡ್ಕೊಳ್ಳಿ. ಈ ಥರ 5 ದಾರ ಹುಕ್ಕಿಗೆ ಬರೋವರೆಗೂ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿಂದ ದಾರ ತಗೊಂಡು ಇದನ್ನು ಒಂದು ಮಾಡಿ. ಕ್ಲಸ್ಟರ್ ಸ್ಟಿಚ್ ಅಂತ ಹೇಳ್ತಾರೆ ಇದನ್ನು. ಈಗ 3 ಚೈನ್ ಮಾಡಿಕೊಂಡು ಇಲ್ಲಿ 2 ಡಬಲ್ ಕ್ರೋಶೆ ಬಿಟ್ಬಿಡಿ, ಟ್ರಿಪಲ್ ಕ್ರೋಶೆ ಸಾರಿ, ಇಲ್ಲಿ ಆರ್ಚಲ್ಲಿ ಟ್ರಿಪಲ್ ಕ್ರೋಶೆ ತಾನೆ, ಇಲ್ಲಿ 2 ಟ್ರಿಪಲ್ ಕ್ರೋಶೆ ಬಿಡಿ. ನೆಕ್ಸ್ಟ್ ಈ ಗ್ಯಾಪಲ್ಲಿ ಇದೇ ಥರ ಮಾಡ್ಕೊಳ್ಳಿ. ಈ ಥರ ಫಸ್ಟ್ 2 ಒಂದು ಮಾಡಿ, ಒಂದು ಸಾರಿ ಆಯಿತು. ಈ ಥರ ತಗೊಂಬಂದು ಫಸ್ಟ್ 2 ಒಂದು ಮಾಡಿ, 2ನೇ ಸಾರಿ, ಮತ್ತೊಂದು ಸಾರಿ 3, ಇನ್ನೊಂದು ಸಾರಿ 4 ಸಾರಿ ಆ ಥರ ಮಾಡ್ಕೊಳ್ಳಿ. ಆವಾಗ ಹುಕ್ಕಲ್ಲಿ 5 ಲೂಪು ಬರುತ್ತೆ ನೋಡಿ, 5 ಇದೆ. ಈಗ ದಾರ ತಗೊಂಬಂದು ಒಂದು ಮಾಡ್ಕೊಳ್ಳಿ, ಮತ್ತು ಲಾಕ್ ಮಾಡಿ. ಮತ್ತೆ 3 ಚೈನು, 1 2 3 ಚೈನ್ ಮಾಡಿಕೊಂಡು ಈಗ ನೋಡಿ ಈ 2 ಟ್ರಿಪಲ್ ಕ್ರೋಶೆ ಬೇಡಿ, ಈ ಥರ ಡಬಲ್ ಕ್ರೋಶೆ ಥರ ದಾರ ಸುಂದ್ಕೊಳ್ಳಿ. ಈ ಗ್ಯಾಪಲ್ಲಿ ಹಿಂಗೆ ದಾರ ತಗೊಂಡು ಫಸ್ಟ್ 2 ಒಂದು ಮಾಡಿ ಸಾಕು. ಮತ್ತೆ ದಾರ ಸುಂದ್ಕೊಂಡು ತನ್ನಿ, ಫಸ್ಟ್ 2 ಒಂದು ಮಾಡಿ. ಫಸ್ಟ್ 2 ಒಂದು ಮಾಡಿ, 4 ಲೂಪ್ ಆಯಿತು. ಇನ್ನೊಂದು ಸರಿ 5. ಈಗ ಇಲ್ಲಿಂದ ದಾರ ತಂದು ಈ 5 ಒಂದು ಮಾಡಿ ಮತ್ತೆ ಲಾಕ್ ಮಾಡಿ. ಇನ್ನು 3 ಚೈನು. ಈಗ ಕೊನೆಯಲ್ಲಿ, ಈಗ ಇಲ್ಲಿ ಸ್ಟಾರ್ಟಿಂಗಲ್ಲಿ ಹೆಂಗೆ ಮಾಡಿದಿರ ಹಾಗೆ ಇಲ್ಲಿ ಕೊನೆಯಲ್ಲಿ ಈ 2 ಟ್ರಿಪಲ್ ಕ್ರೋಶೆ ಆದಮೇಲೆ ಜಾಗ ಇರುತ್ತಲ್ವ ಅಲ್ಲಿನೂ ಮಾಡ್ಕೊಳ್ಳಿ ಹಿಂಗೆ ಕ್ಲಸ್ಟರ್ ಸ್ಟಿಚ್ಚು. ನಾನು ಮೊನ್ನೆ ಒಂದು ಕ್ಲಸ್ಟರ್ ಸ್ಟಿಚ್ ಡಿಸೈನ್ ಮಾಡಿದ್ದೀನಿ ನೋಡಿ, ನನ್ನ ಚಾನಲಲ್ಲಿ ಇದೆ. 3 ಈಗ ಇಲ್ಲಿಂದ ದಾರ ತಂದು ಇದನ್ನು ಮಾಡ್ಕೊಳ್ಳಿ ಮತ್ತು ಲಾಕ್ ಮಾಡಿ. ಈಗ ಇದನ್ನು ಈ ಥರ ಮಾಡಿಕೊಂಡು ನೆಕ್ಸ್ಟು ಈಗ ನೋಡಿ ಈ 4 ಚೈನಲ್ಲಿ
ಲಾಕ್ ಮಾಡಿ. ಇದ್ರ ಪಕ್ಕದ್ದು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕಲ್ಲಿ ಲಾಕ್ ಮಾಡಿ. ಮತ್ತು 4 ಚೈನು ಕುಚ್ಚಿಗೆ ಇದನ್ನು ಲಾಕಲ್ಲಿ ಲಾಕ್ ಮಾಡಿ ಮತ್ತೆ 2 ಸಿಂಗಲ್ ಕ್ರೋಶೆ ಹಾಕಿ ನೆಕ್ಸ್ಟ್ 4 ಚೈನಲ್ಲಿ 1 2 ಮತ್ತೆ ನೋಡಿ ಈ ಆರ್ಚ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೇ ಎಲ್ಲ ಸೇರಿಸ್ಕೊಳ್ಳಿ ಮತ್ತು ಲಾಕ್ ಮಾಡಿ. ಮತ್ತೆ 3 ಚೈನ್ ಮಾಡಿ 2 ಟ್ರಿಪಲ್ ಕ್ರೋಶೆ ಮೇಲೆ ಆದಮೇಲೆ ಮಾಡ್ಕೊಳ್ಳಿ. ಅದೇ ಥರ ಈ ಥರ ಬರುತ್ತೆ ನೋಡಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ಈಗಲೇ. ಈಗ ನೆಕ್ಸ್ಟ್ ಸ್ಟೆಪ್ಪು ಬೇರೆ ಕಲರ್ ದಾರ ತಗೊಂಡಿದ್ದೀನಿ. ಫಸ್ಟ್ 4 ಚೈನು ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿ. ಈ ಥರ ಲಾಕ್ ಮಾಡಿದ್ಮೇಲೆ ಈಗ ಇಲ್ಲಿ ಕ್ಲಸ್ಟರ್ ಸ್ಟಿಚ್ ಇದೆಯಲ್ವ, ಈ ಕ್ಲಸ್ಟರ್ ಸ್ಟಿಚ್ಚಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಇಲ್ಲಿಂದ ಈ ಥರ ಕ್ಲಸ್ಟರ್ ಸ್ಟಿಚ್ನ ಮೇಲೆ ಸ್ವಲ್ಪ ಗ್ಯಾಪ್ ಇರುತ್ತೆ ಅಲ್ಲಿ. ಆಮೇಲೆ ಈ 3 ಚೈನ್ ಗ್ಯಾಪ್ ಇದೆಯಲ್ವ, ಇಲ್ಲಿ 3 ಡಬಲ್ ಕ್ರೋಶೆ ಮಾಡಿ ಈ ಥರ 3 ಡಬಲ್ ಕ್ರೋಶೆ, ಆಮೇಲೆ ಒಂದು ಬೀಡ್ ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಮತ್ತೆ 3 ಡಬಲ್ ಕ್ರೋಶೆ ಅದೇ 3 ಚೈನ್ ಗ್ಯಾಪಲ್ಲಿ ಮಾಡ್ಕೊಳ್ಳಿ. ಇದನ್ನು ಈ ನೆಕ್ಸ್ಟ್ ಕ್ಲಸ್ಟರ್ ಸ್ಟಿಚ್ಚಲ್ಲಿ ಅಂದರೆ ಈ ಸ್ಟಿಚ್ ಮೇಲೆ ನೋಡಿ, ಈ ಕ್ಲಸ್ಟರ್ನ ಮೇಲೆ ನಾವು ಲಾಕ್ ಮಾಡೋದಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೆಕ್ಸ್ಟು 3 ಚೈನಲ್ಲಿ 3 ಡಬಲ್ ಕ್ರೋಶೆ, ಮತ್ತೆ ಒಂದು ಬೀಡ್, ಮತ್ತೆ 3 ಡಬಲ್ ಕ್ರೋಶೆ. ಮತ್ತೆ ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿ. ಅಂದರೆ ಈ ಕ್ಲಸ್ಟರ್ ಸ್ಟಿಚ್ಚಿನ ಮೇಲೆ ಗ್ಯಾಪ್ ಇರುತ್ತಲ್ವ ಅಲ್ಲಿ ನೋಡಿ, ಇಲ್ಲಿ ಒಂದು ಗ್ಯಾಪ್ ಇರುತ್ತೆ ನೋಡಿ, ಆ ಲಾಕ್ ಮಾಡೋದಲ್ಲಿ ನಾವು ಡಬಲ್ ಕ್ರೋಶೆ ಎಂಡ್ ಲಾಕ್ ಮಾಡಿದ್ದೀವಲ್ಲ, 3 ಡಬಲ್ ಕ್ರೋಶೆ ಒಂದೇ ಮಾಡಿ ಅಲ್ಲಿ. ನೆಕ್ಸ್ಟ್ ನಿಮಗೆ ಬೇಸಿಕ್ ಲೆವೆಲ್ ಕ್ರೋಶೆ ಡಿಸೈನ್ಗಳು ಬೇಕು ಅಂದರೆ ನನ್ನ ಚಾನಲಲ್ಲಿ ಸಿಂಪಲ್ ಸಾರಿ ಕುಚ್ಚು ಅಂತ ಇದೆ, ತುಂಬ ಪ್ಲೇಲಿಸ್ಟು ಇದೆ, ತುಂಬ ಸಿಂಪಲ್ ಡಿಸೈನ್ಗಳಿದೆ. ಅಂದರೆ ನೀವು ಬಿಗಿನರ್ಸು ಹೆಚ್ಚು ಕ್ರೋಶೆ ಗೊತ್ತಿಲ್ಲ ಅಂದರೆ ಅದನ್ನು ಕಲಿಬೋದು. ನೀವು ನನ್ನ ಚಾನಲಲ್ಲಿ ಹೋಗಿ ನೋಡ್ಕೊಳ್ಳಿ. ನೀವು ಫಸ್ಟ್ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆದರೆ ಏನಾಗುತ್ತೆ ಅಂದರೆ ನಿಮಗೆ ಸಜೆಸ್ಟ್ ಆಗುತ್ತೆ ನನ್ನ ಡಿಸೈನ್ಗಳೆಲ್ಲ, ಹಳೆ ಡಿಸೈನ್ಗಳೆಲ್ಲ. ಇಲ್ಲಾಂದರೆ ನಿಮಗೆ ಹುಡ್ಕೋಕ್ಕೆ ತುಂಬ ಟೈಮ್ ತಗೊಳತ್ತೆ. ಎಷ್ಟು ಅಂತ ಹುಡುಕ್ತೀರಾ? ನಾನು 400ಕ್ಕೆ ಹತ್ರ ಈಗ ಹಾಕಿದ್ದೀನಿ, 350 ಹಾಕಿದ್ದೀನಿ ಡಿಸೈನು ಅಪ್ಲೋಡ್ ಮಾಡಿದ್ದೀನಿ ಸಾರಿ ಕುಚ್ಚು. ನೀವೆಷ್ಟು ಅಂತ ಹುಡುಕ್ತೀರಾ, ಯಾವುದು ಅಂತ ಹುಡುಕ್ತೀರಾ? ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹೊಸ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಳೇದು ಸಜೆಸ್ಟ್ ಆಗುತ್ತಾ ಇರುತ್ತೆ, ನಿಮ್ಮ ಬ್ರೌಸ್ ಫೀಚರಲ್ಲಿ ಸಜೆಸ್ಟ್ ಆಗ್ತಾ ಇರುತ್ತೆ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಆನ್ ಮಾಡಿ, ಇದು ಬೆಲ್ ಐಕಾನ್ ಆನ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಬಟನ್ನು ಆನ್ ಮಾಡ್ಕೊಳ್ಳಿ. ಆವಾಗ ನಾನು ಹೊಸ ಅಪ್ಲೋಡ್ ಮಾಡಿದ್ದೆಲ್ಲ ನಿಮಗೆ ಬರುತ್ತೆ. ಆಮೇಲೆ ನನ್ನ ಹಳೆ ಡಿಸೈನ್ಗಳೆಲ್ಲ ನಿಮಗೆ ಸಜೆಸ್ಟ್ ಆಗ್ತಾ ಇರುತ್ತೆ, ಒಂದೊಂದೇ ಸಜೆಸ್ಟ್ ಆಗುತ್ತೆ. ಆವಾಗ ನಿಮಗೆ ನೋಡ್ಕೋಬೋದು, ಯಾವ್ದು ಬೇಕೋ ಅದೆಲ್ಲ ನೋಡ್ಕೋಬೋದು. ನಿಮ್ಮ ಬ್ರೌಸ್ ಫೀಚರಲ್ಲಿ ಅದು ಬರುತ್ತೆ ನನ್ನ ಡಿಸೈನ್ಗಳು ಸಬ್ಸ್ಕ್ರೈಬ್ ಮಾಡಿದರೆ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಕ್ರೋಶೆನೇ ಗೊತ್ತಿಲ್ಲ, ಫಸ್ಟ್ ಟೈಮು ಕಲಿತಾ ಇದ್ದೀರಾ ಅಂದರೆ ಕ್ರೋಶೆ ಬೇಸಿಕ್ಸ್ ಅಂತ ನಾನು ಉಲ್ಲನಲ್ಲಿ ಮಾಡಿ ತೋರಿಸಿದ್ದೀನಿ ಒಂದು ವಿಡಿಯೋ. ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋ ನನ್ನ ಚಾನಲಲ್ಲಿ ಫಸ್ಟ್ ವಿಡಿಯೋನೇ ಅದುವೆ, ಕ್ರೋಶೆ ಬೇಸಿಕ್ಸ್ ಅಂತ. ಡಬಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ ಇದೆಲ್ಲ ನಾನು ನಿಧಾನವಾಗಿ ಮಾಡಿ ಉಲ್ಲನ್ ಥ್ರೆಡ್ಡಲ್ಲಿ ಮಾಡಿ ತೋರಿಸಿದ್ದೀನಿ ಗೊತ್ತಾಗತ್ತೆ. ಆಮೇಲೆ ಕುಚ್ಚು ಡಿಸೈನ್ ಸ್ಟಾರ್ಟ್ ಮಾಡಿರೋದು ನಾನು. ಅದರಿಂದ ನೀವು ಅದನ್ನು ನೋಡಿದ್ರೂ ಕಲಿಬೋದು.
ಈ ಥರ 3 ಇದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಮಧ್ಯದ 3 ಚೈನ್ನ ಗ್ಯಾಪ್ ಇದೆಯಲ್ವ ಅಲ್ಲಿ 3 ಡಬಲ್ ಕ್ರೋಶೆ, ಒಂದು ಬೀಡ್, ಮತ್ತೆ 3 ಡಬಲ್ ಕ್ರೋಶೆ, ಅದೇ 3 ಚೈನು ಗ್ಯಾಪಲ್ಲಿ. ಇದನ್ನು ಈ ಕ್ಲಸ್ಟರ್ ಸ್ಟಿಚ್ಚಲ್ಲಿ ಲಾಕ್ ಮಾಡಿ, ಆಮೇಲೆ ಇದನ್ನು ಈ 4 ಚೈನ್ನ ಲಾಕ್ ಇದೆಯಲ್ವ ಆ ಲಾಕಲ್ಲಿ ಲಾಕ್ ಮಾಡಿ. ಈ ಥರ ಬರುತ್ತೆ ಆರ್ಚು. ಸ್ವಲ್ಪ ದೊಡ್ಡ ಆರ್ಚೆ ಬರುತ್ತೆ. ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಇದು. ಬೇಕು ಅಂದರೆ ಇಲ್ಲಿ ಸ್ಟೋನ್ ಚೈನು ಅಂಟಿಸ್ಕೋಬೋದು ನೀವು. ತುಂಬ ಚೆನ್ನಾಗಿ ಪೆಟಲ್ಸ್ ಬರುತ್ತೆ ಇದು. ಮತ್ತು ಇಲ್ಲಿ 4 ಚೈನು ಕುಚ್ಚಿಗೆ, ಮತ್ತು ನೆಕ್ಸ್ಟ್ ಆ ಲಾಕಿಂದ ಇದೇ ಥರ ಈ ಕ್ಲಸ್ಟರ್ ಸ್ಟಿಚ್ಚಿನ ಮೇಲೆ ಗ್ಯಾಪ್ ಇರುತ್ತೆ ನಾವು ಲಾಕ್ ಮಾಡಿದಲ್ಲಿ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಅಲ್ಲಿಂದ ನಂತರ ಈ 3 ಚೈನ್ ಗ್ಯಾಪಲ್ಲಿ ಪೆಟಲ್ಸ್ ಮಾಡ್ಕೊಳ್ಳಿ. 3 ಡಬಲ್ ಕ್ರೋಶೆ, 1 ಬೀಡ್, 3 ಡಬಲ್ ಕ್ರೋಶೆ ಮಾಡಿದ್ದೀನಿ ನಾನು. ಹೆಚ್ಚು ಕಷ್ಟ ಇಲ್ಲ. ಬ್ರೈಡಲ್ ಡಿಸೈನ್ ಆಗಿರೋದು ಸ್ವಲ್ಪ ದೊಡ್ಡದಿದೆ, ಸ್ಟೆಪ್ಗಳಿದೆ. ನೋಡಿ ಚೆನ್ನಾಗಿದೆ. ಮಾಡಿ ನೋಡಿ, ನೀವು ಕಮೆಂಟ್ ಮಾಡಿ ಹೆಂಗೆ ಅನಿಸುತ್ತೆ ಅಂತ. ಫುಲ್ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ ಫೈನಲ್ ಲುಕ್. ಇದು ಕ್ಲಸ್ಟರ್ ಸ್ಟಿಚ್ಚಲ್ಲಿ ಹೊಸ ರೀತಿಯ ಡಿಸೈನು, ಫ್ಲವರ್ ಡಿಸೈನು. ನೀವು ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಮತ್ತು ಆಲ್ ನೋಟಿಫಿಕೇಷನನ್ನು ಕೂಡ ಆನ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.